ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇ.ಎಂ.ಐ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನು ತುಂಬ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ನೀವು ಕೂಡ ಬೈಕ್ ಅಥವಾ ಲ್ಯಾಪ್ಟಾಪ್ ಇ.ಎಂ.ಐಯಲ್ಲಿ ತಗೋಬೇಕು ಅಂತ ಯೋಚಿಸ್ತಿದ್ದೀರಾ? ಆದರೆ ಅದರ ಲೆಕ್ಕ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ವಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಇ.ಎಂ.ಐ ಅಂದರೆ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಇ.ಎಂ.ಐನಲ್ಲಿ ಎರಡು ಥರ ಇರುತ್ತೆ. ಒಂದು ಸ್ಟ್ಯಾಂಡರ್ಡ್ ಇ.ಎಂ.ಐ, ಇನ್ನೊಂದು ನೋ ಕಾಸ್ಟ್ ಇ.ಎಂ.ಐ. ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಸ್ಟ್ಯಾಂಡರ್ಡ್ ಇ.ಎಂ.ಐಯಲ್ಲಿ. ನೋ ಕಾಸ್ಟ್ ಇ.ಎಂ.ಐ ಅಂದರೆ ಏನು ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೋಡಿ, ಈಗ ಇ.ಎಂ.ಐನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದಾದರೆ, ಈಗ ನೀವು ಒಂದು ಬೈಕ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ. ಆ ಬೈಕ್ನ ಬೆಲೆ ಬಂದು 1,20,000 ಇರುತ್ತೆ. ನೀವೇನು ಮಾಡ್ತೀರಾ, ನಿಮ್ಮ ಹತ್ರ 20,000 ಆಲ್ರೆಡಿ ಇರುತ್ತೆ. ಹಾಗಾಗಿ ನೀವು 20,000 ಕೊಟ್ಟು, ಅಂದರೆ ಡೌನ್ ಪೇಮೆಂಟ್ ಮಾಡಿ ಗಾಡಿ ತೊಗೊತೀರ. ಸೊ ಈಗ ನೀವು 1,00,000 ರೂಪಾಯಿಗೆ ಇ.ಎಂ.ಐನ ಕಟ್ತೀರ. ಇ.ಎಂ.ಐ ಮಾಡಿಕೊಡೋರು ಕೂಡ ಸ್ವಲ್ಪ ಚಾರ್ಜ್ ಮಾಡಿರ್ತಾರೆ. ಅದು 20,000 ಪ್ಲಸ್ ಆ ಎಕ್ಸ್ಟ್ರಾ ಚಾರ್ಜು ಸಪ್ರೇಟ್ ಆಗುತ್ತೆ. ಅದು ಈ 1,00,000ಕ್ಕೆ ಸೇರಲ್ಲ. ಸೊ ಈಗ ನಾವು ಯಾವ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಬೇಕು. ಇ.ಎಂ.ಐನ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ರೇಟ್ ಎಷ್ಟು ಅಂತ ಗೊತ್ತಿರಬೇಕು. ರೇಟ್ ಅಂದರೆ ಏನಪ್ಪ ಅಂದರೆ ಎಷ್ಟು % ಬಡ್ಡಿ ಬರುತ್ತೆ ಅಂತ ನಮಗೆ ತಿಳ್ಕೊಬೇಕು. ನಾವೀಗ 12% ಪರ್ ಇಯರ್ ಅಂತ ತೊಗೊಂಡಿದ್ದೀವಿ. ಸಾಮಾನ್ಯವಾಗಿ 9ಇಂದ 14% ರೇಟ್ ಅನ್ನೋದು ಇರುತ್ತೆ. ನಾವೊಂದು ಆ್ಯಾವ್ರೇಜ್ ಆಗಿ 12% ಪರ್ ಇಯರ್ ಅಂತ ತೊಗೊಂಡಿದ್ದೀವಿ. ನಾವೇನು ಮಾಡ್ತೀವಿ, ಈ ಲಕ್ಷಕ್ಕೆ ನಾವು ಒಂದು ತಿಂಗಳ 5,000 ಕಟ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತೀವಿ. ತಿಂಗಳ 5,000 ಕಟ್ಕೊಂಡು ಹೋದರೆ ಎಷ್ಟು ತಿಂಗಳಿಗೆ ನಮ್ಮ ಇ.ಎಂ.ಐ ಮುಗಿಯುತ್ತೆ, ಅದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದಾದರೆ, ಈಗ ಎಷ್ಟು ನಮ್ಮ ಇ.ಎಂ.ಐನ ಹಣ ಬಂದು 1,00,000 ಇರುತ್ತೆ. ಈ 1,00,000ಕ್ಕೆ ಬಡ್ಡಿ ಬಂದು ಸೇರುತ್ತೆ ಅಲ್ವಾ. ಇದು 12% ಪರ್ ಇಯರ್ ಆಗಿರೋದ್ರಿಂದ ಇದನ್ನು ನಾವು ಮಂತ್ಗೆ ಕನ್ವರ್ಟ್ ಮಾಡಿದ್ರೆ 1% ಪರ್ ಮಂತ್ ಗೊತ್ತಾ, 1% ಪರ್ ಮಂತ್ ಆಗುತ್ತೆ. ಸೊ 1% ಅಂದರೆ ಏನು? 1% ಅಂದರೆ 100 ರೂಪಾಯಿಗೆ 1 ರೂಪಾಯಿ. ಹಾಗಿದ್ರೆ ಲಕ್ಷಕ್ಕೆಷ್ಟು? ಲಕ್ಷಕ್ಕೆ ಬಂದು 1,000 ರೂಪಾಯಿ ಆಗುತ್ತೆ. ಸೊ ಈಗ ನಾನು ಒಂದು ತಿಂಗಳಾದಮೇಲೆ ಇ.ಎಂ.ಐ ಕಟ್ಟೋಕೆ ಹೋದರೆ ನನಗೆ ಬಂದು 1,00,000 ಇ.ಎಂ.ಐನ ಹಣ ಪ್ಲಸ್ ಸೇರಿ ಬಡ್ಡಿ 1,000 ಸೇರಿ ನನಗೆ ಎಷ್ಟಾಗುತ್ತೆ? 1,01,000 ಆಗುತ್ತೆ. ನಾನೇನು ಅಂದ್ಕೊಂಡಿದ್ದೆ, ತಿಂಗಳ 5,000 ಕಟ್ಟೋಣ ಅಂತ ಅಂದ್ಕೊಂಡಿರ್ತೀನಿ. ಸೊ ಈಗ 5,000 ಕಟ್ಟಿದ್ರೆ ನನಗೆ ಇನ್ನು 96,000 ಉಳಿಯುತ್ತೆ. ಮುಂದಿನ ತಿಂಗಳು ಕಟ್ಟೋ ಹಣದ ಬಡ್ಡಿನ ನಾನು ಲಕ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಲ್ಲ, ನಾನು ಈ 96,000ಕ್ಕೇ ಕ್ಯಾಲ್ಕುಲೇಟ್ ಮಾಡೋದು. ಸೊ 96,000 ಬಂದು 2ನೇ ತಿಂಗಳದ್ದು ಆಗಿರುತ್ತೆ. ಈ 96,000ಕ್ಕೆ ಬಡ್ಡಿ ಸೇರುತ್ತಲ್ವ. ಸೊ ಲಕ್ಷಕ್ಕೆ 1,000 ರೂಪಾಯಿ ಆದರೆ, ಸೊ ಈ 96,000ದಲ್ಲಿ 1% ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 960 ರೂಪಾಯಿ ಸೇರುತ್ತೆ. ಸೊ ಎಲ್ಲ ಸೇರಿ 96,960 ಬೀಳುತ್ತೆ. ಮೈನಸ್ 5,000. ನಾನು ತಿಂಗಳ 5,000 ಕಟ್ತೀನಿ ಅಂತ ಅಂದನಲ್ಲ. ಸೊ ಈಗ ಇದೆಷ್ಟಾಗುತ್ತೆ? 91,960 ಆಗುತ್ತೆ. ಮತ್ತೆ ಇದೇ ಥರ ನಾನು ಮುಂದಿನ ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಈ 91,960 ಪ್ಲಸ್ ಇದರ ಬಡ್ಡಿ 1% ಬಡ್ಡಿ ಎಷ್ಟು ಬರುತ್ತೆ? 919.6 ಬರುತ್ತೆ. ಈಗ ಇದನ್ನು ನಾನು ಆ್ಯಡ್ ಮಾಡಿದ್ರೆ ನನಗೆ 92,879.6 ಬರುತ್ತೆ. ಮತ್ತು ನಾನು 5,000 ಕಟ್ತೀನಿ ಅಂತ ಹೇಳಿದ್ನಲ್ವಾ. ಈಗ 5,000 ಕಟ್ಟಿದ್ರೆ ನನಗೆ ಉಳಿಯೋದು 87,879.6 ಉಳಿಯುತ್ತೆ. ಇದೇ ಥರನೇ ನಾವು ಉದ್ದಕ್ಕೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನಮಗೆ ಇ.ಎಂ.ಐ ಫೈನಲ್ ಆಗಿ ಕ್ಲೋಸ್ ಆಗುತ್ತೆ. ಸೊ ಈ ಥರ ಇದು ಬಂದು ನಮ್ಮ ನಾರ್ಮಲ್ ಪ್ರೊಸೀಜರ್, ಅಂದರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇದಾಗಿರುತ್ತೆ. ಇದೇ ಥರ ನಾವು ಉದ್ದಕ್ಕೂ ಕ್ಯಾಲ್ಕುಲೇಟ್ ಮಾಡಿದ್ರೆ 23 ತಿಂಗಳಿಗೆ ಇದು ಮುಗಿಯುತ್ತೆ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅನ್ನೋದನ್ನ ನೀವೀಗ ನೋಡ್ಬೋದಾಗಿದೆ.
ಯಾವತ್ತೇ ಆಗಲಿ EMI ತೊಗೊಳ್ಳೋದಕ್ಕಿಂತ ಮುಂಚೆ ನಾವು ಯಾವತ್ತೇ ಆದರೂ ರೇಟ್ ಎಷ್ಟು ಅಂತ ತಿಳ್ಕೊಳೋದು ಉತ್ತಮ. ರೇಟ್ ಜಾಸ್ತಿ ಆದಷ್ಟು ಪರ್ಸೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ರೇಟ್ ಎಷ್ಟು ಅಂತ ಯಾವಾಗಲೂ ತಿಳ್ಕೊಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಬಂದು ಸ್ಟ್ಯಾಂಡರ್ಡ್ ಪ್ರೊಸೀಜರಾಗಿ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ ನಾವು ಅವ್ರಿಗೆ 22 ತಿಂಗಳು ಕಟ್ತೀವಿ, 23 ತಿಂಗಳು ಕಟ್ತೀವಿ ಅಂದರೆ ಅವರು ಕೇಳಲ್ಲ. ಅವರು ಸ್ಟ್ಯಾಂಡರ್ಡಾಗಿ 12 ಮಂತ್ಸಾ, 18 ಮಂತ್ಸಾ, 24 ಮಂತ್ಸಾ ಅಂತ ಕೇಳ್ತಾರೆ. ನಾವು ಆವಾಗ ಒಂದು 2 ಇಯರ್ಸ್ ಟೈಮ್ ತೊಗೊಂಡ್ರೆ ನಾವು ಎಕ್ಸಾಕ್ಟಾಗಿ ತಿಂಗಳ 5,000 ಕಟ್ಟೋ ಅವಶ್ಯಕತೆ ಇರಲ್ಲ. ನಾವು ಅಪ್ರಾಕ್ಸಿಮೇಟಾಗಿ 4,000 ಸಮಥಿಂಗ್ನ ಕಟ್ಟಬೇಕಾಗುತ್ತೆ. ನಾನು ಯಾವ ಆಧಾರದ ಮೇಲೆ 4,000 ಸಮಥಿಂಗ್ನ ಕಟ್ಟಬೇಕು ಅಂತ ಹೇಳ್ತೀನಿ ಅಂದರೆ, ಸೊ ನೋಡಿ, ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಂದರೆ ಈ 1,00,000 ರೂಪಾಯಿ EMI ಹಣನ ನಾನು 2 ವರ್ಷದ ಅವಧಿಯಲ್ಲಿ ಕಟ್ಕೊಂಡು ಹೋದರೆ ಆ್ಯಂಡ್ ಇಂಟ್ರೆಸ್ಟ್ ಕೂಡ ಇದೆ 12% ಪರ್ ಇಯರ್ ಇದ್ದರೆ ನಾನು ತಿಂಗಳ ಎಷ್ಟು ಕಟ್ಟಬೇಕು ಅನ್ನೋದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. ಏನಪ್ಪ ಇದು ಫಾರ್ಮುಲಾ ಅಂದರೆ EMI is equal to P into R of 1 plus R to the power T divided by 1 plus R to the power T minus 1 ಅಂತ ಅರ್ಥ. ಸೊ ಏನಪ್ಪ ಇದು ಅಂದರೆ P ಬಂದು ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಏನಿದು ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ನಾವು ತೊಗೊಂಡಿರ್ತೀವಲ್ವಾ EMIಗೆ ಎಷ್ಟು EMIಗೆ ತೊಗೊಂಡಿರ್ತೀವೋ ಅದು. ಸೊ ಇಲ್ಲಿ ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಬಂದು 1,00,000 ಆಗಿರುತ್ತೆ. ಇನ್ನು ಆರ್ ಅಂದರೆ ರೇಟ್ ಅಂತ ಅರ್ಥ. ಏನಿದು ರೇಟ್ ಬಂದು ನಾವು ಅವಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, 12% ಬಂದು ಪರ್ ಇಯರ್ಗಾಗಿರುತ್ತೆ. ಸೊ ಮಂತ್ಗೆ ಎಷ್ಟಾಗುತ್ತೆ? 1%. 1% ಅಂದರೆ 1% ಅಂದರೆ 0.01 ಆಗಿರುತ್ತೆ. ಸೊ ಇನ್ನು ಟಿ ಅಂದರೆ ಟೈಮ್. ನಾವಿಲ್ಲಿ ತೊಗೊಂಡಿರೋ ಟೈಮ್ ಬಂದು 24 ಮಂತ್ಸ್ ಆಗಿರುತ್ತೆ. ಸೊ ನಾವೀಗ ಈ ವ್ಯಾಲ್ಯೂಸ್ನೆಲ್ಲ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಹಣ ನಾವು ಪ್ರತಿ ತಿಂಗಳು ಕಟ್ಕೊಂಡು ಹೋದರೆ 24 ತಿಂಗಳಿಗೆ ಈ ನಮ್ಮ 1,00,000 ಅಮೌಂಟ್ ಮುಗಿಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನೋಡಿ, ಈಗ ಈ P ಅಂದರೆ ಪ್ರಿನ್ಸಿಪಲ್ ಅಮೌಂಟ್ 1,00,000 ತೊಗೊಂಡಿದ್ದೀವಿ ಇಂಟು ಹೇಳಿದ್ನಲ್ಲ ಇಂಟ್ರೆಸ್ಟ್ ಬಂದು 0.01 ಆಫ್ 1 ಪ್ಲಸ್ 0.01 ಟು ದ ಪವರ್ 25 ಡಿವೈಡೆಡ್ ಬೈ 1 ಪ್ಲಸ್ 0.01 ಟು ದ ಪವರ್ 24 ಮೈನಸ್ 1 ಆಗಿರುತ್ತೆ. ಸೊ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿರೋದು ಕ್ಯಾಲ್ಸಿ ಬೇಕೇ ಬೇಕು. ನಾವು ಇದನ್ನು ಸಾಲ್ವ್ ಮಾಡ್ತಾ ಹೋದರೆ ನಮಗೆ ಫೈನಲ್ ಆಗಿ 4,707 ಅಂತ ಬಂತು. ಸೊ ನಾನು 1,00,000 ರೂಪಾಯಿನ EMI ಹಣನ 24 ತಿಂಗಳು ತೀರಿಸ್ತೀನಿ ಅಂದರೆ 12% ರೇಟ್ ಜೊತೆ ಕಟ್ತೀನಿ ಅಂದರೆ ನಾನು ಪ್ರತಿ ತಿಂಗಳು 4,707 ರೂಪಾಯಿನ ಕಟ್ತಾ ಹೋಗಬೇಕಾಗಿರುತ್ತೆ. ಸೊ ಇಲ್ಲಿ ಈ ಫಾರ್ಮುಲಾನ ನಾವು ಯೂಸ್ ಮಾಡಿರೋದು. ಇನ್ನು ನೀವೆಲ್ಲ ನೋ ಕಾಸ್ಟ್ EMI ಅನ್ನೋದನ್ನು ಕೇಳೇ ಇರ್ತೀರ. ಏನಪ್ಪ ಇದು ನೋ ಕಾಸ್ಟ್ EMI ಅಂತ ಹೇಳೋದಾದರೆ ನೋಡಿ, ಈಗ ನೀವು ಯಾವುದೋ ಒಂದು ಲ್ಯಾಪ್ಟಾಪ್ ತೊಗೊಳ್ತೀರ. ಎಷ್ಟು? ಲ್ಯಾಪ್ಟಾಪ್ನ ಬೆಲೆ ಒಂದು 60,000 ಇರುತ್ತೆ. ಲ್ಯಾಪ್ಟಾಪ್ನ ಬೆಲೆ 60,000 ಇದ್ದರೆ ನೀವು 6,000ನ 10 ತಿಂಗಳು ಕಟ್ಕೊಂಡು ಹೋಗ್ತೀರಾ. ಅಂದರೆ ನೀವು ನೋ ಕಾಸ್ಟ್ EMI ಅಂದರೆ ಏನೂ ಇಲ್ಲ. ನೀವು ಈಗ ಯಾವುದಾದ್ರು ಒಂದು ಪ್ರಾಡಕ್ಟ್ನ ಬೆಲೆ ಈಗ 60,000 ಇದೆ. ನೀವು 60,000ನ 10 ತಿಂಗಳ ಕಾಲಾವಧಿಯಲ್ಲಿ 6,000ನ ಪ್ರತಿ ತಿಂಗಳಿನಂತೆ 10 ತಿಂಗಳು ಕಟ್ಟಿದ್ರೆ ನಿಮ್ಮ EMI ಮುಗೀತು. ನೀವು ಯಾವುದೇ ಥರ ಪ್ರಾಡಕ್ಟ್ನ EMIಯಲ್ಲಿ ನೋ ಕಾಸ್ಟ್ EMIಯಲ್ಲಿ ತೊಗೊಂಡ್ರೆ ಯಾವುದೇ ಥರ ಆ ಪ್ರಾಡಕ್ಟ್ನ ಅಮೌಂಟ್ಗೆ ಜಾಸ್ತಿ ನೀವು ಪೇ ಮಾಡಲ್ಲ. ಆ ಪ್ರಾಡಕ್ಟ್ನ ಅಮೌಂಟ್ ಎಷ್ಟಿರುತ್ತೋ ಅಷ್ಟೇ ಪೇ ಮಾಡ್ತೀರಾ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ನೋಡಿ, ಈ ಲ್ಯಾಪ್ಟಾಪ್ನ ಬೆಲೆ 65,990 ಅಂದ್ಕೊಳ್ಳೋಣ. ಸೊ ಅವ್ರೇನು ಮಾಡ್ತಾರೆ, ಒಂದು ನೋ ಕಾಸ್ಟ್ EMIಯಲ್ಲಿ 9 ಮಂತ್ಸ್ ಟೈಮ್ ಕೊಟ್ಟರು ಅಂದ್ಕೊಳ್ಳಿ. 9 ಮಂತ್ಸ್ ಟೈಮ್ ಕೊಟ್ಟರೆ ನೀವು ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ?
ನೋ ಕಾಸ್ಟ್ EMI ಅಲ್ವಾ. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡೋದು ತುಂಬ ಸಿಂಪಲ್. 65,990 ಡಿವೈಡೆಡ್ ಬೈ 9. ಯಾಕಂದರೆ ಇಲ್ಲಿ ಯಾವುದೇ ಥರ ಎಕ್ಸ್ಟ್ರಾ ಫೀ ಪೇ ಮಾಡೋದಿಲ್ಲ, ಹಾಗಾಗಿ 65,990 ಡಿವೈಡೆಡ್ ಬೈ 9 ಆಗುತ್ತೆ. ಸೊ ಇದು ಬಂದು 7,332.2 ಆಗಿರುತ್ತೆ. ಇದರ ಬೆಲೆ 7,332.2 ಬಂದಿದೆ, ಆದರೆ ಅವರು 7,333 ತೊಗೊಬೋದು. ಓಕೆ, ಈಗ ಇದನ್ನು ನಾವು ನಮ್ಮ ಸ್ಟ್ಯಾಂಡರ್ಡ್ EMIನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಬರುತ್ತೆ ಅನ್ನೋದು ನೋಡೋಣವಾ. ಬನ್ನಿ, ಅದೇ ಫಾರ್ಮುಲಾ ಮುಖಾಂತರ ನಾವು ಇದನ್ನು ಸ್ಟ್ಯಾಂಡರ್ಡ್ EMIನಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ನಾವು ಈ ಸತಿ ಏನು ಮಾಡೋಣ, ಒಂದು 13% ರೇಟ್ ಅಂತ ತಿಳ್ಕೊಳ್ಳೋಣ. ಸೇಮ್ ಫಾರ್ಮುಲಾ, P × R 1 + R ಟು ದ ಪವರ್ T ಡಿವೈಡೆಡ್ ಬೈ 1 + R ಟು ದ ಪವರ್ T ಮೈನಸ್ 1 ಆಗಿರುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಬಂದು ಎಷ್ಟು, 65,990 ರೂಪೀಸ್ ಆಗಿರುತ್ತೆ. 65,990 ಇಂಟು R ಎಷ್ಟು, ನಾವು ರೇಟ್ ತೊಗೊಂಡ್ವಿ, ಒಂದು 13% ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. 13% ಬಂದು ಪರ್ ಇಯರ್ ಆಗಿರುತ್ತೆ. ಸೊ ಪರ್ ಮಂತ್ಗೆ ಎಷ್ಟಾಗುತ್ತೆ, 13/12 ದಟ್ ಈಸ್ ಈಕ್ವಲ್ ಟು 0.0108 ಪರ್ ಮಂತ್ ಆಗಿರುತ್ತೆ. ಸೊ ಬನ್ನಿ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 0.0108 ಆಫ್ 1 + 0.0108. ಸೊ ಟೈಮ್ ಎಷ್ಟು ತೊಗೊಂಡಿದ್ದೀವಿ, ಟೈಮ್ ನಾವು ಒಂದು 24 ಮಂತ್ಸ್ ಅಂತಲೇ ತೊಗೊಂಡಿರೋಣ. ಸೊ ಡಿವೈಡೆಡ್ ಬೈ 1 + 0.08 ಟು ದ ಪವರ್ 24 ಮೈನಸ್ 1. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ, ಸೊ ನೋಡಿ ನಾವಿದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ, ಇದನ್ನೆಲ್ಲ ಕ್ಯಾಲ್ಸಿಲಿ ನಾವು ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಎಲ್ಲ ಕ್ಯಾಲ್ಸಿ ಮುಖಾಂತರ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನಮಗೆ ಕೊನೆಯದಾಗಿ 3,136.7 ಬರುತ್ತೆ. ಅವರು 3,137 ರೂಪೀಸ್ನ ತೊಗೊಳ್ತಾರೆ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್. ಈಗ ನಾವು ತೊಗೊಂಡಿದ್ದು ಲ್ಯಾಪ್ಟಾಪು 65,990. ಕಾಲಾವಧಿ ಎಷ್ಟು, 24 ಮಂತ್ಸ್. 24 ಮಂತ್ಸ್ ಅಂದರೆ 2 ವರ್ಷಕ್ಕೆ. ರೇಟ್ ಎಷ್ಟಿತ್ತು, 13% ಪರ್ ಇಯರ್ ಇತ್ತು. ನಾವು ಅದನ್ನು ಕನ್ವರ್ಟ್ ಮಾಡಿದ್ರಿ ಪರ್ ಮಂತ್ಗೆ ಎಷ್ಟು ಅಂತ. ಸೊ ಇದನ್ನು ನಾವೇನು ಮಾಡಿದ್ವಿ, EMI ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಅದರ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಯಿತು. ಥ್ಯಾಂಕ್ ಯು.